ಮತ್ ನನ್ಗೆ ಯಾಕೆ ಹೇಳಲಿಲ್ಲ? ಹೇಳಿದ್ರೆ ನೀವಿದನ್ನೆಲ್ಲ ನಂಬಲ್ಲ. ನನಗಂತೂ ಈ ಪ್ರಿಯ ದೆವ್ವದಿಂದ ಈ ಮನೇಲಿರೋದಕ್ಕೆ ಕಷ್ಟ ಆಗ್ತಿದೆ. ಅದ್ರಿಂದ ತಪ್ಪಿಸ್ಕೊಳಕ್ಕೆ ನನಗಿದ್ದೊಂದೇ ದಾರಿ. ಅದಕ್ಕೆ ತಪ್ಪು ಮಾಡ್ಬಿಟ್ಟೆ. ಮತ್ತೆ ನನಗೆ ಏನು ಶಿಕ್ಷೆ ಕೊಡ್ಬೇಡಿ. ಅಯ್ಯೋ, ಇವಳು ಯಾಕೆ ಇವನ್ಗೆ ಇಷ್ಟೊಂದು ಹೆದರ್ಕೋತಾ ಇದ್ದಾಳೆ? ಕರ್ಣ, ಯಾಕೋ ಕೋಪ ಮಾಡ್ಕೋತಿದ್ಯಾ? ನೀನ್ ಹೆಂಡತಿನ ಈ ಮನೆ ಬಿಟ್ಟು ಓಡ್ಸಕ್ ನೋಡಿದ್ವಿ ಅಂತನಾ? ಹೆತ್ತೋರ್ಗೆ ಎಗಣ ಮುದ್ದು, ಕಟ್ಕೊಂಡವ್ರಿಗೆ ಕೋಡಂಗಿ ಮುದ್ದು ಅಂತ ನೀನ್ ಹೆಂಡತಿ ನಿನ್ ಮುದ್ದೆ ಆಗಿರ್ಬೋದು ಕಣೋ. ಆದ್ರೆ ನಮ್ಗೆ ದಿನ ಬೆಳಿಗ್ಗೆ ಆದ್ರೆ ಸಾಕು ಗುದ್ದುತ್ತಾ ಇದ್ದಾಳೆ ಕಣೋ. ಪ್ಲೀಸ್ ಕಣೋ ಕರ್ಣ, ಆ ಡಾಲರ್ನ ತೆಗೆದ್ಬಿಟ್ಟು ನಮ್ಮನ್ನ ಕಾಪಾಡೋ, ನಮ್ ಜೀವ ಉಳ್ಸೋ. ಕರ್ಣ, ಇದೇನೆ ಹೀಗಾಗೋಯ್ತು? ಎಲ್ಲ ನನ್ ಕರ್ಮ. ಅಂದ್ರೆ ಈ ಪ್ರಿಯ ದೇವದಿಂದ ನಮ್ಮ ಮುಕ್ತಿನೇ ಇಲ್ವಾ? ಎಲ್ಲ ಮಾಟ ಮಂತ್ರ ಬರೋ ಮಾಯಮ್ಮಂಗೆ ಏನು ಮಾಡಕ್ ಆಗ್ತಿಲ್ಲ ಅಂದ್ರೆ ಕರ್ಣನ್ ಕುತ್ಕಲಿರೋ ಆಂಜನೇಯನ್ ಪೆಂಡೆಂಟ್ಗೆ ಅಷ್ಟೊಂದ್ ಶಕ್ತಿ ಇದೆಯಾ? ಅಂದ್ರೆ ನಮ್ಮ ಮನೆಯಲ್ಲಿ ಆಗ್ತಿರೋ ಸಮಸ್ಯೆಗೆ ಅವ್ರ ಕಾರಣ ಅಲ್ಲ ಅಂತೀರಾ? ನಾನು ಹಾಗೆ ಹೇಳ್ತಿಲ್ವಲ್ಲ. ಯಾವ ಪ್ರಶ್ನೆಗೂ ಉತ್ತರ ಬರ್ತಿಲ್ಲ ಅಂದ್ರೆ ಪ್ರಶ್ನೆಗಳಿಗೆ ಉತ್ತರ ಬರ್ದೇ ಇರೋ ಹಾಗೆ ಯಾಕ ಹೆಂಗಸು ಕಣ್ಕಟ್ಟಿರಬಾರ್ದು? ಇಲ್ಲ ಅಂತಾನೂ ಬರ್ತಿಲ್ಲ, ಇದೆ ಅಂತಾನೂ ಬರ್ತಿಲ್ಲ ಅಂದ್ರೆ ನನ್ಗೆ ಯಾಕೋ ಆ ಹೆಂಗಸಿನ ಮೇಲೆ ಅನುಮಾನ. ಈಗೇನ್ ಮಾಡೋದು ಗುರುಗಳೇ? ಈಗ ಅವ್ರ ಮೂಲನ ಹುಡುಕಿ, ಆಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಅವರಿರೋ ಜಾಗನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ, ಏನಾದ್ರೂ ದಾರಿ ಸಿಗ್ಬಹುದು. ಪರೀಕ್ಷೆ ಮಾಡೋದಕ್ಕೆ ಅಂತ ಅವ್ರ ರೂಮ್ಗೆ ಹೋದ್ವಿ, ಅದ್ರಲ್ಲಿ ನಮ್ಗೇನು ಸಿಗ್ಲಿಲ್ಲ. ಅವ್ರು ಸಾಮಾನ್ಯವಾಗಿ ಬರಿಗಣ್ಣಿಗೆ ಕಾಣಿಸ್ದೇ ಇರೋ ತರ ಮಂತ್ರ ಹಾಕಿರ್ತಾರೆ. ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ ಏನ್ ಚಿಕ್ಕಿ ನೀವು, ನಿಮ್ದೇನ್ ಬಾಯ ಬೊಂಬಾಯ? ನನಗ್ ಬರ್ತಿರೋ ಕೋಪಕ್ಕೆ ಲೇ, ನಾನೇನೇ ಮಾಡ್ದೆ? ನನ್ಗ್ಯಾಕ್ ಬೈತಿದ್ಯಾ? ನೀವು ಮಾಡಿರೋ ಕೆಲ್ಸಕ್ಕೆ ಬೈದೆ ಇನ್ನೇನ್ ಮಾಡ್ಬೇಕು? ಒಂದ್ ಸ್ವಲ್ಪತ್ತೂ ಸುಮ್ನಿರಕ್ಕಾಗ್ಲಿಲ್ವಾ ನಿಮ್ಗೆ? ಕರ್ಣಂಗೀಗ ನಮ್ಮಿಬ್ರು ಮೇಲೂ ಅನುಮಾನ ಬಂದಿದೆ. ಅಯ್ಯೋ, ನನ್ಗೇನೆ ಗೊತ್ತು? ನನ್ಗೇನ್ ಕನ್ಸು ಬಿದ್ದಿತ್ತಾ ನೀನ್ ಮಾತ್ರ ಹಾಕಿರೋ ಹಾಲು ಕುಡಿದ್ರು ಅವ್ನ್ ಎಚ್ಚರವಾಗಿರ್ತಾನೆ ಅಂತ? ಮಾಡೋ ತಪ್ಪೆಲ್ಲ ನೀನ್ ಮಾಡ್ಬಿಟ್ಟು ನನಗ್ ಬೈತಿದ್ಯಲ್ಲೇ? ನಾನು ಮಲ್ಗಿಲ್ಲ. ಲೇ, ಎಷ್ಟೋ ಸಲ ನನಗೆ ಬಾಯ್ ಬಿಟ್ಟು ಹೇಳಿದ್ರೇನೆ ಅರ್ಥ ಆಗೋದಿಲ್ಲ. ನೀನ್ ಸನ್ನೆ ಮಾಡಿದ್ರೆ ನಂಗೆ ಅರ್ಥ ಆಗುತ್ತೇನೆ. ಅಲ್ಲ, ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ. ಏನ್ ಟೆನ್ಷನ್ ಮಾಡ್ಕೋಬೇಡ ಅನ್ನೋದು? ಟಾರ್ಚರ್ ಅನ್ಭವಿಸೋದು ನಾನು, ನೀವಲ್ಲ. ಅಲ್ವೇ, ಕರ್ಣ ಯಾಕೆ ನಿನಗ್ ಟಾರ್ಚರ್ ಕೊಡ್ತಾನೆ? ಏನೇನೋ ಮಾತಾಡ್ಬೇಡ. ಒಂದೆರಡು ಮಾತು ಬೈತಾನೆ, ಅದನ್ನ ಈ ಕಿವಿಲ್ ಕೇಳಿ ಕಿವಿಲ್ ಬಿಟ್ರೆ ಆಯ್ತಪ್ಪ. ನಮ್ ಮಧ್ಯೆ ಏನ್ ನಡೀತಿದೆ ಅಂತ ನಿಮ್ಗೇನ್ ಗೊತ್ತು? ಬೈದ್ರೆ ಸುಮ್ನೆ ಆಗ್ಬಿಡ್ಬೋದು, ಆದ್ರೆ ಇವನು... ಲೇ, ನಿಮ್ಮಿಬ್ರ ಮಧ್ಯೆ ಏನ್ ನಡೀತಾ ಇದೆ? ನಿನ್ನೆ ಕೇಳ್ತಾ ಇರೋದು ಮೀರಾ. ಏನ್ ನಡೀತಾ ಇದೆ ನಿಮ್ಮಿಬ್ರ ಮಧ್ಯೆ? ಅಯ್ಯೋ, ಈಗ ಅದನ್ ಬಿಡಿ. ಈಗಾಗಿದ್ದನ್ನೆಲ್ಲ ಕರ್ಣ ಹೋಗಿ ಮನೆಯವ್ರ ಹತ್ರ ಎಲ್ಲ ಹೇಳಿದ್ರೆ ಏನ್ ಮಾಡೋದು? ಮೊದ್ಲು ಅದನ್ನ ಹೇಳಿ. ಅದಕ್ಕೆ ಯಾಕೆ ನೀನ್ ತಲೆ ಕೆಡ್ಸ್ಕೊತಾ ಇದ್ಯಾ? ನಾವ್ ಅದನ್ನ ಮಾಯಮ್ಮನ್ ಮೇಲೆ ಹಾಕಿದ್ರೆ ಆಯ್ತಪ್ಪ.